ವಿದ್ಯಾ ಏನು ರೀ? ಬಾ ಒಂದು ವೀಡಿಯೋ ಮಾಡ್ತೀನಿ ಬಾ. ಏನು ವಿಡಿಯೋ ರೀ? ಕ್ಯಾಮ್ರಾನ ನೋಡಬೇಕು. ಈಗ ನನಗೆ ವ್ಯಾಲೆಂಟೈನ್ಸ್ ಡೇ ಅದರಲ್ಲೆಲ್ಲ ನಂಬಿಕೆ ಇಲ್ಲ, ಬಟ್ ನಂಬಿಕೆ ಇರೋರಿಗೋಸ್ಕರ ಒಂದು ವಿಶ್ ಮಾಡೋ ನಮ್ಮ ಕಡೆಯಿಂದ. ರೆಡಿ 1 2 3 ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲ 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 ತಡಿ ಒಂದು ಯಾವುದೋ ಹೊಸದು ಟ್ರೆಂಡ್ ಅಂತೆ. ಎಂತಂದರೆ ಅದರ ಹೆಸರು ವಿ ಲಿಸನ್ ಆ್ಯಂಡ್ ವಿ ಡೋಂಟ್ ಜಡ್ಜ್ ಅಂತ. ನನಗೆ ಇವತ್ತೇ ಗೊತ್ತಾಗಿರೋದು. ಅಂದರೆ ನೀ ಏನೋ ಒಂದು ವಿಷಯ ನನಗೆ ಹೇಳ್ತಿ, ಬಟ್ ನಾ ಅದಕ್ಕೆ ನಿನ್ನನ್ನು ಜಡ್ಜ್ ಮಾಡೋದಿಲ್ಲ ಆ ವಿಷಯದ ಮೇಲೆ. ಬೇಜಾರು ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ. ನೀ ಎಂಥರ ಹೇಳಿದರೆ ನಾನು ಕೇಳ್ತೇನೆ, ಹೌದಾ ಅಂತ. ಜಡ್ಜ್ ಮಾಡೋದಿಲ್ಲ ಆ ಥರ. ನೀ ಒಂದು ಹೇಳು, ನಾ ಜಡ್ಜ್ ಮಾಡೋದಿಲ್ಲ. ಎಂಥದ್ದು ನನ್ನ ವಿಷಯ ಹೇಳು. ನಂಗೆ ಆ ಥರದ್ದು ಏನು ಹೊಳಿತಾ ಒಂದಿಷ್ಟು ಇರ್ತದೆ, ನೆನ್ಪು ಮಾಡ್ಕೊಂಡು ಹೇಳು. ಹಾಂ, ಇನ್ಸ್ಟಾಗ್ರಾಮಲ್ಲಿ ನೀವು ಒಂದಷ್ಟು ಸಕ್ಕದಾಗಿರೋ ಹುಡುಗಿರನ್ನ ಫಾಲೋ ಮಾಡ್ತಾ ಇದ್ರಿ. ನಾನು ಅವ್ರನ್ನೆಲ್ಲ ಬ್ಲಾಕ್ ಮಾಡಿದ್ದೀನಿ. ಜಡ್ಜ್ ಮಾಡಂಗಿಲ್ಲ ನನಗ ಆಯ್ತಾ? ಅದು ಕರೆಕ್ಟ್ ಅಲ್ಲ, ಟ್ರೆಂಡ್ ಜಡ್ಜ್ ಮಾಡಿ. ನೀವು ಹೇಳಿ ಇವಾಗ. ನಂದೇನಿಲ್ಲ, ನನ್ನೊಂಥರ ತೆರೆದ ಪುಸ್ತಕ, ಎಲ್ರಿಗೆ ಗೊತ್ತಿರೋದು. ಆ ಥರದ್ದೇನಿಲ್ಲ. ಏನೋ ಒಂದಿರುತ್ತೆ ರೀ, ನಾನು ಹೇಳಿಲ್ವ ಇವಾಗ? ಅಂದ್ರೆ ನೀವು ಏನಾದರೂ ಒಂದು ಹೇಳಿ. ನಂದು ಎಂತ ಇಲ್ಲ, ಎಲ್ಲ ಗೊತ್ತುಂಟಲ್ಲ ನಿನಗೆ. ಆಯ್ತು, ನಿಮ್ದು ಹಳೆ ವ್ಯಾಲೆಂಟೈನ್ಸ್ ಡೇ. ನನಗೆ ಇಲ್ಲ ವ್ಯಾಲೆಂಟೈನ್ಸ್ ಡೇ, ನನಗೆ ನಂಬಿಕೆನೇ ಇಲ್ವಲ್ಲ. ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಹೇಳ್ರಿ, ಪರವಾಗಿಲ್ಲ. ಅಯ್ಯೋ ಅದು ಆ ಕಾಲದಲ್ಲಿ ಮಾರೈತಿ. ಆವಾಗೆಲ್ಲ ಅಂದರೆ ನಮಗೆ ಬುದ್ಧಿ ಇರಲಿಲ್ಲಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ರೋಸ್ ಎಕ್ಸ್ಚೇಂಜ್ ಮಾಡೋದು, ಮತ್ತು ಈ ಥರ ಕಾಸ್ಟ್ಲಿ ಚಾಕ್ಲೇಟ್ಸ್, ಫೆರೋ ರೋಷರ್ ಏನೋ ಉಂಟಲ್ಲ, ಅದೆಲ್ಲ ಎಕ್ಸ್ಚೇಂಜ್ ಮಾಡೋದು, ಮತ್ತು ಪಾರ್ಕ್ ಗೀರ್ಕ ಅಂತೆಲ್ಲ ಸುತ್ತಾಡೋದು. ಎಂತಾಯ್ತು? ಹಾಂ, ಅಲ್ಲಿ ಮುಂದೆ ನೀವು ನನ್ನನ್ನು ನೋಡಬಾರ್ದು, ಅಲ್ಲಿ ಎಲ್ಲಿ ನೋಡು. ಇದು ಟ್ರೆಂಡ್ ಎಂತ ಹೇಳು, ಜಡ್ಜ್ ಮಾಡಲಿಕ್ಕಿಲ್ಲ. ಟ್ರೆಂಡ್ ಎಂತ ಹೇಳು, ವಿ ಲಿಸನ್ ಹೇಳ ವಿ ಲಿಸನ್ ಆ್ಯಂಡ್ ಹೇಳು. ಇದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ ಅಂತ ಹೇಳಿ ಹಳೆ ಕತೆ ಎಲ್ಲ ನೆನ್ಸ್ಕೊತಾ ಇದ್ದೀರಾ? ಅಂದರೆ ಅವಳು ಇನ್ನೂ ಮರ್ತಿಲ್ಲ ಅಂತಾಯಿತು. ಕ್ಯಾಮ್ರಾ ಆಫ್ ಮಾಡಿ ಬನ್ನಿ, ಮಾತಾಡೋಣ. ಸಾವ್ದು ಟ್ರೆಂಡ್ ಮಾರ ಸಿಕ್ಕಿಬಿಟ್ಟೆ.